ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗುಲ್ಲತ್ತು ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಖಾಸಗಿ ಸ್ಲೀಪರ್ ಕೋಚ್ ಬಸ್ನಲ್ಲಿದ್ದ 10ಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಈ ದುರ್ಘಟನೆಯಲ್ಲಿ ಒಟ್ಟು 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು, ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇನ್ನು ಈ ಬಸ್ನಲ್ಲಿ 15 ಮಹಿಳೆಯರು 14 ಪುರುಷರು ಪ್ರಯಾಣಿಸುತ್ತಿದ್ದರು. ಒಟ್ಟು 32 ಸೀಟ್ಗಳ ಬಸ್ನಲ್ಲಿ 29 ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದರು ಎಂದು ಹೇಳಲಾಗಿದೆ. ಬಸ್ನಲ್ಲಿ ಗೋಕರ್ಣದ 25 ಜನ, ಕುಮಟಾದ 2 ಹಾಗೂ ಶಿವಮೊಗ್ಗದ 2 ಪ್ರಯಾಣಿಸುತ್ತಿದ್ದರು ಎಂದು ಹೇಳಲಾಗಿದೆ. ಈ ಬಸ್ನಲ್ಲಿ ಮಂಜುನಾಥ್, ಸಂಧ್ಯಾ, ಶಶಿಕಾಂತ್, ದಿಲೀಪ್, ಪ್ರೀತೇಶ್ವರನ್, ವಿ ಬಿಂದು, ಕೆ ಕವಿತಾ, ಅನಿರುದ್ಧ್ ಬೆನರ್ಜಿ, ಅಮೃತ, ಏಷ್ಯಾ, ಸೂರಜ್, ಮಾನಸ, ಮಿಲನ, ಹೇಮರಾಜ್ ಕುಮಾರ್, ಕಲ್ಪನಾ ಪ್ರಜಾಪತಿ, ಎಂ ಶಶಿಕಾಂತ್, ವಿಜಯ್ ಭಂಡಾರಿ, ನವ್ಯ, ಅಭಿಷೇಕ್, ಕೆಎಚ್ ಕಿರಣ್ ಪಾಲ್, ಎಂ ಕೀರ್ತನ್ ಸೇರಿದಂತೆ 29 ಜನ ಪ್ರಯಾಣಿಸುತ್ತಿದ್ದರು ಎಂದು ಹೇಳಲಾಗಿದೆ. ಏನಾದ್ರೂ ಇದ್ದಕ್ಕಿದ್ದಂಗೆ ನೀವು ಮಲಗಿದ್ರ ಏನಾಯ್ತು ಅಂತ ಗೊತ್ತಾಯ್ತು. ನೀವು ಮತ್ತು ನೀವು ಏನು ಗಾಯ ಕೈ ಗಾಯ ಆಗಿತ್ತು. ಗೊತ್ತಾದ ತಕ್ಷಣ ಜಂಪ್ ಮಾಡಿರಿ. ಇದು ಗ್ಲಾಸ್ ಮಾಡ್ಕೊಂಡು ಆಕ್ಸಿಡೆಂಟ್ ಆಗಿದ್ದು ಸ್ಪೀಡಿಗೆ ಗ್ಲಾಸ್ ಹೊಡ್ಕೊಂಡು ಹೊರಗೆ ಬಿದ್ದೀಯಾ? ಹೊರಗೆ ಬಿದ್ದೀನಿ. ಮತ್ತು ಡ್ರೈವರ್ ಹೆಂಗೆ ಸಿಗಕೊಂಡು ಕಾಲಿಗೆ ನೋವಿತ್ತು. ನೀನು ಡ್ರೈವರ? ಈಗ ಆಕ್ಸಿಡೆಂಟ್ ಆದಮೇಲೆ ಅವ್ರ ಬಾಡಿಗಳೆಲ್ಲ ಎಲ್ಲಿ ಬಿದ್ದಿದ್ವಾ ಅಥವಾ ಬಸ್ಸಲ್ಲಿ ಇದ್ವಾ ಕಡೆಗೆ ನೀವು ಬಿದ್ದು ಅಲ್ಲೇ ಬಿದ್ದುಬಿಟ್ಟಿಯಾ? ಗೊತ್ತಿಲ್ಲ ರೀ ಸರ್, ಏನಾಗಿದೆ ಅಂತ ಗೊತ್ತಿಲ್ಲ ನಮಗೆ. ಅಲ್ಲೇ ಹಾಕೊಂಡು ಹೋಗಿ ನಿಮ್ಮನ್ನು ಆಸ್ಪತ್ರೆಗೆ ಯಾರು ಕಳಿಸಿದ್ರು? ಈಗ ಅಲ್ಲಿ ಗೊತ್ತಿಲ್ಲ, ಅಲ್ಲಿಂದ ಜನ ಬಿಡ್ರಿ. ಎಷ್ಟು ಜನ ಆಗ್ತೀರಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಿಮ್ಮ ಹೆಸರು? ಆಗಿದ್ದಾರೆ. ಅಪಘಾತದಲ್ಲಿ ಕಂಟೈನರ್ ಲಾರಿ ಚಾಲಕ ಕುಲದೀಪ್ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ. ಬೆಂಗಳೂರಿನಿಂದ ಬಸ್ನಲ್ಲಿ ತೆರಳುತ್ತಿದ್ದ ಬೆಂಗಳೂರು ಮೂಲದ ಗಗನ್ ಶ್ರೀ, ರಕ್ಷಿತಾ ಮತ್ತು ಗೋಕರ್ಣ ಮೂಲದ ರಶ್ಮಿ ಪ್ರಯಾಣಿಸುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಕೃಷ್ಣ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.